Program BA, Subject Psychology, Semester 4, Session number 48, Session number 48, Life Span Development, ಜೀವಿತಾವಧಿಯ ವಿಕಾಸ, Unit 5, Developmental Disabilities and End of Life, ಬೆಳವಣಿಗೆಯ ಸಮಸ್ಯೆಗಳು ಅಥವಾ ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಘಟ್ಟ ಅಥವಾ ಜೀವನದ ಅಂತ್ಯ ಕೊನೆ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. Dear students, I am Dr. Rekha here, Assistant Professor, Department of Psychology, Government College for Women, Mandya. The topic today we are dealing with is developmental disabilities, in that autism. ಇವತ್ತಿನ ವಿಷಯ ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್, ಬೆಳವಣಿಗೆಯ ವಿಕಲತೆ, ಅದರಲ್ಲಿ ಆಟಿಸಮ್ ಅಥವಾ ಸ್ವಲೀನತೆ, ಇದರ ಬಗ್ಗೆ ಹೆಚ್ಚು ನಾವು ಮಾಹಿತಿನ ತಿಳ್ಕೊಳ್ಳೋಣ. Introduction to developmental disabilities. Developmental disabilities are severe long-term problems. They may be physical, such as blindness. They may affect mental abilities, such as learning abilities. Or the problem can be both physical and mental, such as Down syndrome. The problem are usually lifelong and can affect everyday living. ಕಲಿಕಾ ವಿಕಲತೆ ಅಥವಾ ಬೆಳವಣಿಗೆಯ ವಿಕಲತೆ ಅನ್ನೋದು ಸಹಜವಾಗಿ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಚ್ಚು ದಿನಗಳ ಕಾಲ ಅಥವಾ ಅವನ ಜೀವನ ಉದ್ದಕ್ಕೂ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಇದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು. ದೈಹಿಕವಾಗಿ ಅಂತ ಹೇಳಿದ್ರೆ ಇವಾಗ ಕುರುಡುತನ ಆಗಿರ್ಬೋದು ಅಥವಾ ಕಿರುಡುತನ ಆಗಿರ್ಬೋದು, ಇದನ್ನು ನಾವು ನೋಡ್ತಾ ಹೋಗ್ಬೋದು. ಅಥವಾ ಮಾನಸಿಕವಾದ ಸಮಸ್ಯೆ ಅಂತ ಹೇಳಿದ್ರೆ ಕಲಿಕೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು, ಅಥವಾ ಸ್ವಲೀನತೆ ಅಂತ ಆಗಲೇ ಹೇಳಿದ್ನಲ್ಲ, ಈ ಒಂದು ಸಮಸ್ಯೆ ಆಗಿರ್ಬೋದು, ಅಥವಾ ADHD ಮುಂತಾದ ಹಲವಾರು ಸಮಸ್ಯೆಗಳು ಕೂಡ ನಾವು ಕಾಣ್ಬೋದು. ಸೊ ಈ ಒಂದು ಬೆಳವಣಿಗೆಯ ಒಂದು ವಿಕಲತೆ ಅನ್ನೋದು ಒಬ್ಬ ಜೀವನದಲ್ಲಿ ಬಂದರೆ ಅದು ಜೀವನ ಪರ್ಯಂತ ಅವನು ಆ ಒಂದು ವಿಕಲತೆಯಲ್ಲಿ ಇರ್ತಾನೆ ಸಹಜವಾಗಿ ಅಂತಲೂ ಕೂಡ ನಾವು ಹೇಳ್ತಾ ಬರ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. There are many causes of developmental disabilities. It might be because of genetic or chromosomal abnormalities, prenatal exposure to substance, certain infections in pregnancy, preterm birth. Often there is no cure, but treatment can help the symptoms. Treatments include physical, speech and occupational therapy, special education classes and psychological counseling can also help. ಸಹಜವಾಗಿ ಈ ಒಂದು ಬೆಳವಣಿಗೆಯ ವಿಕಲತೆ ಅನ್ನೋದು ಕೆಲವು ಅಂಶಗಳಿಂದ ಬರೋದನ್ನು ನಾವು ನೋಡ್ಬೋದು. ಅಂದರೆ ಇದಕ್ಕೆ ಸಹಜವಾಗಿ ಕಾರಣ ಅನ್ನೋದು ಒಂದು ಗುಣಾಣುಗಳು ಮತ್ತು ಅನುವಂಶೀಯತೆಯಿಂದ ಬರುವಂತಹ ವರ್ಣತಂತುಗಳ ಒಂದು ಅಪಸಾಮಾನ್ಯತೆಯಿಂದ ಕಾರಣ ಅಂತಲೂ ಕೂಡ ಹೇಳ್ಬೋದು. ಅಥವಾ ಪ್ರಿನೇಟಲ್ ಎಕ್ಸ್ಪೋಜರ್ ಟು ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರಸವ ಪೂರ್ವ ಅವಧಿಯಲ್ಲಿ ಕೆಲವು ವಸ್ತುಗಳಿಗೆ ಒಡ್ಡುವಿಕೆ ಅಥವಾ ಎಕ್ಸ್ಪೋಸ್ ಆದ್ರೂ ಕೂಡ ಈ ರೀತಿಯಾದ ಸಮಸ್ಯೆ ಕಾಣ್ಕೊಳ್ತಾ ಹೋಗ್ಬೋದು. ಅಥವಾ ಕೆಮಿಕಲ್ಸ್, ಕೆಲವೊಂದು ರಾಸಾಯನಿಕ ವಸ್ತುಗಳಿಗೆ ಎಕ್ಸ್ಪೋಸ್ ಆದ್ರೂ ಕೂಡ ಈ ಒಂದು ಪ್ರಸವ ಪೂರ್ವ ಅವಧಿಯಲ್ಲಿ ಕಾಣಿಸ್ಕೊಳ್ತಾ ಹೋಗ್ಬೋದು ಈ ಒಂದು ಸಮಸ್ಯೆ. ಅಥವಾ ಇಟ್ ಈಸ್ ಬಿಕಾಸ್ ಆಫ್ ಸರ್ಟೆನ್ ಇನ್ಫೆಕ್ಷನ್ಸ್ ಇನ್ ದ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿ, ತಾಯಿಗೆ ಇನ್ಫೆಕ್ಷನ್ಸ್ ಆಗಿ ಅದು ಮಗು ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗ್ಬೋದು. ಇನ್ನೊಂದು ನಾವು ಪ್ರಿಟರ್ಮ್ ಬರ್ತ್ ಅಂತ ಹೇಳ್ತೀವಿ, ಅಥವಾ ಅವಧಿಗೆ ಮುಂಚೆ ಒಂದು ಜನನ ಆದಾಗ ಸ್ವಲ್ಪ ಬೇಗ ಮಗು ಹುಟ್ಟಿದಾಗಲೂ ಕೂಡ ಆಗುವಂತಹ ಸಾಧ್ಯತೆ, ಅಂದರೆ ಬೆಳವಣಿಗೆ ವಿಕಲತೆ ಆಗುವಂತಹ ಸಾಧ್ಯತೆನ ನಾವು ನೋಡ್ತಾ ಹೋಗ್ಬೋದು. ಇದೆಲ್ಲ ಕೆಲವೊಂದು ಅಂಶಗಳು. ಆದರೆ ಇದಕ್ಕೆ ಯಾವುದೇ ರೀತಿಯಾದ ಒಂದು ಪೂರ್ತಿಯಾದ ಕ್ಯೂರ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಚಿಹ್ನೆಗಳಿಗೆ, ಸಿಂಪ್ಟಮ್ಸ್ಗಳಿಗೆ ಅಥವಾ ಗುಣಲಕ್ಷಣಗಳಿಗೆ ನಾವು ಚಿಕಿತ್ಸೆನ ಕೊಡ್ಬೋದು. ಪೂರ್ತಿಯಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಸಿಂಪ್ಟಮ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಈ ಯಾವ ರೀತಿಯಾದ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಒಂದು ವಾಕ್ ಚಿಕಿತ್ಸೆ ಆಗಿರ್ಬೋದು, ಮಾತಿಗೆ ಸಂಬಂಧಪಟ್ಟ ಚಿಕಿತ್ಸೆ ಆಗಿರ್ಬೋದು, ಅಥವಾ ಒಂದು ಬೇರೆ ರೀತಿಯಾದ ಒಂದು ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ಕೊಟ್ಟು ಒಬ್ಬ ವ್ಯಕ್ತಿ ತನ್ನ ಮೇಲೆ ತನ್ನ ಒಂದು ಸಾಮರ್ಥ್ಯನ ಬೆಳೆಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು. ಅದೇ ರೀತಿ ಕೆಲವೊಂದು ವಿಶೇಷವಾದ ಶಿಕ್ಷಣಕ್ಕೆ ಮಗುಗೆ ಕೊಡೋದ್ರಿಂದ ಮಗು ಒಂದು ರೀತಿಯಾಗಿ ಇಂಡಿಪೆಂಡೆಂಟ್ ಕೂಡ ಬೆಳೀತಾ ಹೋಗ್ಬೋದು. ಅಂದರೆ ಇದನ್ನೆಲ್ಲ ಒಂದು ಚಿಕ್ಕ ವಯಸ್ಸಿನಲ್ಲೇ ಗುರುತಿಸಿದಾಗ ಖಂಡಿತ ಒಂದು ಮಗುಗೆ ವಿಶೇಷವಾದ ಶಿಕ್ಷಣ ಕೊಟ್ಟು ಸಹಜವಾಗಿ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಬೆಳೆಯೋ ಹಾಗೆ ನಾವು ಮಾಡ್ತಾ ಹೋಗ್ಬೋದು.
ಈ ಒಂದು ಆಪ್ತ ಸಮಾಲೋಚನೆ ಮುಖಾಂತರ ಆಗಿರ್ಬೋದು, ಶಿಕ್ಷಣದ ಮುಖಾಂತರ ಆಗಿರ್ಬೋದು, ಮಗುನ ನಾವು ಮುಂದೆ ತರಬಹುದು ಅಂತಲೂ ಕೂಡ ನಾವು ಹೇಳ್ಬೋದು. ಆಟಿಸಮ್, ಸ್ವಲೀನತೆ. What is autism spectrum disorder? Autism spectrum disorder, ASD, is a complex developmental condition that involves persistent challenges in social interaction, speech and nonverbal communication, and restricted or repetitive behaviors. There is often nothing about how people with ASD look that sets them apart from other people. People with ASD may communicate, interact, behave, and learn in ways that are different from most other people. ಆಟಿಸಮ್ ಅಥವಾ ಈ ಒಂದು ಸ್ವಲೀನತೆಯನ್ನು ನಾವು ಸಾಮಾನ್ಯವಾಗಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ASD ಅಂತ ಕರೀತಾ ಹೋಗ್ತೀವಿ. ವ್ಯಕ್ತಿಯ ವಿಕಾಸವನ್ನು ವ್ಯಾಪಕವಾಗಿ ವಿಕಾರಗೊಳಿಸುವ ತೊಂದರೆಗಳಲ್ಲಿ ಈ ಒಂದು ಸ್ವಲೀನತೆ ಅನ್ನೋದು ಪ್ರಮುಖವಾದ ಒಂದು ಪಾತ್ರನ ವಹಿಸಿದೆ. ಕೆನ್ನರ್ ಅವರು 1943ರಲ್ಲಿ ಈ ಒಂದು ಸ್ವಲೀನತೆನ ಅವರು ಮೊದಲ ಬಾರಿಗೆ ವಿವರಿಸ್ತಾ ಹೋದರು, ಇಂಟ್ರೊಡ್ಯೂಸ್ ಮಾಡ್ತಾ ಹೋದರು. ಈ ಸ್ವಲೀನತೆ ಅನ್ನೋದು ವ್ಯಕ್ತಿಯು ಪರಿಸರದಿಂದ ಪ್ರಚೋದನೆಗಳಿಗೆ ಯಾವುದೇ ಪ್ರಕ್ರಿಯೆಯನ್ನು ವ್ಯಕ್ತಪಡಿಸಲಾಗದ ಸ್ಥಿತಿಯನ್ನು ಹೊಂದಿರುವ ಒಂದು ಸ್ಥಿತಿಗೆ ನಾವು ASD ಅಥವಾ ಆಟಿಸಮ್ ಅಥವಾ ಸ್ವಲೀನತೆ ಅಂತ ಕರೀತಾ ಹೋಗ್ತೀವಿ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ರೀತಿಯಾದ ಒಂದು ಕಠಿಣವಾದ ವಿಕಾಸದ ಒಂದು ಕ್ರಿಯೆ ಅಂತ ಹೇಳ್ಬೋದು. ಹೇಗೆ ಅಂದರೆ ಈ ಆಟಿಸಮ್ ಸ್ವಲೀನತೆಗೆ ಒಳಗಾಗಿರುವಂತಹ ಮಗು ಸಾಮಾಜಿಕದ ಒಂದು ಇಂಟರ್ಯಾಕ್ಷನ್ನಿಂದ ದೂರ ಇರುತ್ತೆ. ಅಂದರೆ ಸರಿಯಾಗಿ ಮಾತಾಡಲಿಕ್ಕಾಗೋದಿಲ್ಲ, ಅಥವಾ ಬೇರೆಯವರು ಮಾತಾಡಿದ್ರೆ ಅರ್ಥ ಮಾಡ್ಕೊಳ್ಳಿದ್ದಕ್ಕೆ ಆಗೋದಿಲ್ಲ. ಬೇರೆಯವರು ಮಾತಾಡುವಂತಹ ಕೆಲವೊಂದು ನಾನ್ ವರ್ಬಲ್ ಕಮ್ಯುನಿಕೇಷನ್, ಅವರ ಒಂದು ಕೈ ಬಾಯಿ ಸನ್ನೆಗಳಾಗಿರ್ಬೋದು, ಮಗುಗೆ ಅರ್ಥನೇ ಆಗದೆ ಇರ್ಬೋದು, ಅಥವಾ ಮಗು ಒಂದು ರೀತಿಯಾದ ಒಂದು ರಿಪೀಟೆಡ್ ಬಿಹೇವಿಯರ್ನ ತೋರಿಸ್ತಾ ಹೋಗ್ಬೋದು. ಸುಮ್ಮನೆ ಕೈ ಆಡಿಸ್ತಾ ಇರೋದು, ಅಥವಾ ತುದಿಗಾಲಲ್ಲಿ ನಡೀತಾ ಹೋಗೋದು, ಅಥವಾ ಒಂದೇ ರೀತಿಯಾದ ಒಂದು ಮೂಮೆಂಟ್ಸ್ನ ಮಾಡ್ತಾ ಇರೋದು, ದಿನವಿಡೀ ವಿಚಿತ್ರವಾದ ಕೆಲವೊಂದು ಚಲನೆಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮೇಯ್ನಾಗಿ ನಾವು ನೋಡೋದೇನು ಅಂತ ಹೇಳಿದ್ರೆ ಸಮಾಜದ ಜೊತೆಗೆ ಒಂದು ಇಂಟರ್ಯಾಕ್ಷನ್ ಮಗುಗೆ ತುಂಬ ಕಷ್ಟ ಆಗುತ್ತೆ. ಸಾಮಾಜಿಕ ಪರಸ್ಪರ ಕ್ರಿಯೆಯಲ್ಲಿ ನಿರಂತರ ಸವಾಲುಗಳನ್ನ ಈ ಒಂದು ಮಗು ಎದುರಿಸ್ತಾ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಮಗುಗೆ ಸಮಾಜದಲ್ಲಿ ಸರಿಯಾದ ಒಂದು ಪ್ರತಿಕ್ರಿಯೆ ತೋರಿಸಲಿಕ್ಕೆ ಕಷ್ಟ ಆಗ್ತಾ ಹೋಗ್ಬೋದು. ಪರಸ್ಪರ ಕ್ರಿಯೆಯಲ್ಲಿ ಮಗು ತುಂಬ ಒಂದು ಕಷ್ಟನ ಪಡ್ತಾ ಹೋಗ್ಬೋದು ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. The learning, thinking and problem-solving abilities of the people with ASD can range from gifted to severely challenged. Some people with ASD need a lot of help in their daily lives, others need less. The effects of ASD and the severity of symptoms are different with each person. ಸ್ವಲೀನತೆ ಅಥವಾ ಆಟಿಸಮ್ಗೆ ಒಳಗಾಗಿರುವಂತಹ ವ್ಯಕ್ತಿಯಲ್ಲಿ ಕಲಿಕೆಯ ಸಮಸ್ಯೆ ಕಾಣ್ಬೋದು, ಅಥವಾ ಆಲೋಚನೆಯ ಸಮಸ್ಯೆ ಕಾಣ್ಬೋದು. ಒಂದು ಸಮಸ್ಯೆ ಬಂದಾಗ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ತುಂಬ ಕುಂಠಿತವಾಗ್ಬೋದು, ಸಹಜವಾದ ಒಂದು ಸ್ಥಿತಿಯಲ್ಲಿ ಇಲ್ಲದೇ ಇರ್ಬೋದು. ಈ ಒಂದು ಸ್ವಲೀನತೆ ಅನ್ನೋದು ಒಂದು ರೀತಿಯಾದ ಅಲ್ಪದಿಂದ ತೀವ್ರವರೆಗೂ ಇದು ಒಂದು ರೀತಿಯಾದ ಒಂದು ಚಾಲೆಂಜ್ಡ್ ಆಗಿ ಇರ್ಬೋದು. ಮಗುನಲ್ಲಿ ಒಂದು ರೀತಿಯಾದ ಸಮಸ್ಯೆಯಾಗಿ ಕಂಡು ಬರ್ತಾ ಹೋಗ್ಬೋದು. ಮತ್ತು ಕೆಲವು ಮಕ್ಕಳು ಆಟಿಸಮ್ ಇದ್ರೂ ಕೂಡ ದಿನನಿತ್ಯದ ಜೀವನ ಆರಾಮಾಗಿ ಅವರು ನಡೆಸ್ತಾ ಹೋಗ್ಬೋದು, ಯಾರ ಒಬ್ಬರ ಸಹಾಯ ಇಲ್ಲದೆ. ಬಟ್ ಕೆಲವರಿಗೆ ಸಹಾಯ ಅನ್ನೋದು ಬೇಕೇ ಬೇಕಾಗುತ್ತೆ ಕೆಲವು ಮಕ್ಕಳಿಗೆ. ಅಂದರೆ ಈ ಸಿವಿಯರಿಟಿ, ತೀವ್ರತೆ ಅನ್ನೋದು ಎಲ್ಲ ಮಕ್ಕಳಲ್ಲೂ ಕೂಡ ಒಂದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರಿಗೆ ಕಡಿಮೆ ತೀವ್ರತೆ ಇರುತ್ತೆ ಈ ಒಂದು ಸ್ವಲೀನತೆ ಅನ್ನೋದು, ಕೆಲವರಿಗೆ ಹೆಚ್ಚಿನ ತೀವ್ರತೆನ ನಾವು ನೋಡ್ತಾ ಹೋಗ್ಬೋದು. ASD is usually first diagnosed in childhood. Most obvious signs presenting around 2 to 3 years old. Some children with autism develop normal until toddlerhood. According to the CDC, Center for Disease Control and Prevention, 1 in 59 children is estimated to have autism. Autism spectrum disorder is also 3 to 4 times more common in boys than in girls. ನಾವು ನೋಡೋ ಹಾಗೆ ಈ ಒಂದು ಆಟಿಸಮ್ ಅಥವಾ ಸ್ವಲೀನತೆ ಅನ್ನೋದು ಯೂಶಲಿ ಒಂದು ಮಗು 2-3 ವರ್ಷದಲ್ಲಿ ಇರುವಾಗಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಆ ಒಂದು ಮಗು ಸಹಜವಾಗಿ ಇಲ್ಲ, ಏನೋ ಒಂದು ಸಮಸ್ಯೆ ಕಾಣ್ತಾ ಇದೆ, ನಾರ್ಮಲ್ ಮಗುಗಿಂತ ಕೆಲವೊಂದು ವಿಭಿನ್ನ ಲಕ್ಷಣಗಳು ಈ ಒಂದು ಮಗುನಲ್ಲಿ ಕಾಣ್ತಾ ಇದೆ ಅಂತ ಆರಾಮಾಗಿ ಗುರುತಿಸ್ಬೋದು. ಅಂದರೆ ಆ ಒಂದು ಮಗು ಆಗಷ್ಟೇ ಅಂಬೆಗಾಲಿಡೋದಕ್ಕೆ ಶುರು ಮಾಡುತ್ತೆ ನೋಡಿ, ಆಗಲೂ ಕೂಡ ಈ ಒಂದು ಆಟಿಸಮ್ ಅಥವಾ ಸ್ವಲೀನತೆ ಅನ್ನೋದು ಕೂಡ ಗುರುತಿಸ್ತಾ ಹೋಗ್ಬೋದು. ಈ CDC ಅಥವಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಇವರ ಪ್ರಕಾರ 50-90 ಮಕ್ಕಳಲ್ಲಿ ಒಬ್ಬರಿಗಾದರೂ ಆಟಿಸಮ್ ಇರುತ್ತೆ ಅಂತ ಅವರು ಹೇಳ್ತಾ ಹೋಗಿದ್ದಾರೆ. ಮತ್ತು ಹೆಚ್ಚಾಗಿ ಈ ಒಂದು ಆಟಿಸಮ್ ಅನ್ನೋ ಒಂದು ಕಾಯಿಲೆ ಅಥವಾ ಈ ಒಂದು ಸಮಸ್ಯೆ
ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು, ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣೋದನ್ನು ಸಹಜವಾಗಿ ನಾವು ನೋಡ್ತಾ ಹೋಗ್ಬೋದು. Many girls with ASD exhibit less obvious signs compared to boys. Autism is a lifelong condition. Many children diagnosed with ASD go on to live independent, productive, and fulfilling lives. Autism differs from person to person in severity and combination of symptoms. With ASD, no two children appear or behave the same way. Symptoms can range from mild to severe and often change over time. ನಾವು ಮುಂಚೆನೇ ಹೇಳಿರೋ ಹಾಗೆ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಲ್ಲಿ ಒಂದು ಸ್ವಲೀನತೆ ಅನ್ನೋದು ಹೆಚ್ಚಾಗಿ ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಹೆಣ್ಮಕ್ಳಲ್ಲಿ ಈ ಒಂದು ಸ್ವಲೀನತೆಯ ಒಂದು ಸೈನ್ಸ್ ಗುಣಗಳು ಸ್ವಲ್ಪ ಕಡಿಮೆ ಮಟ್ಟನೇ ಇರುತ್ತೆ ಅಕಸ್ಮಾತ್ ಬಂದ್ರೂ ಕೂಡ. ಆದರೆ ಈ ಸ್ವಲೀನತೆ ಅನ್ನೋದು ಬಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಖಂಡಿತ ಅದು ಜೀವನ ಪರ್ಯಂತ ಇರುವಂತಹ ಒಂದು ಸಮಸ್ಯೆ ಅಂತಲೂ ಕೂಡ ಹೇಳ್ಬೋದು. ಕೆಲವು ಸ್ವಲೀನತೆ ಇರುವಂತಹ ಮಗು ಮುಂಚೆನೇ ಹೇಳಿರೋ ಹಾಗೆ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಾ ಹೋಗ್ಬೋದು. ಕೆಲವರಲ್ಲಿ ತುಂಬ ತೀವ್ರತೆ ಹೆಚ್ಚಾಗಿರೋದ್ರಿಂದ ಬೇರೆಯವರ ಸಹಾಯ ಖಂಡಿತವಾಗಿ ಇಂಥ ಮಕ್ಕಳಿಗೆ ಬೇಕಾಗ್ತಾ ಹೋಗುತ್ತೆ. ಸೊ ಈ ಒಂದು ಸ್ವಲೀನತೆ ಅನ್ನೋದು ಅಲ್ಪದಿಂದ ತೀವ್ರವರೆಗೂ ಅದು ಇಟ್ ಡಿಪೆಂಡ್ಸ್, ಇಟ್ ವಿಲ್ ರೇಂಜ್ ಅಂತಲೂ ಕೂಡ ನಾವು ಹೇಳ್ಬೋದು. Characteristics of autism spectrum disorder fall into two categories. The one is social interaction and communication problems, that is difficulties in normal back and forth conversation, reduced sharing of interest or emotions, challenges in understanding or responding to social cues. ಈ ಸ್ವಲೀನತೆ ಅನ್ನೋದು ಎರಡು ರೀತಿಯಾದ ಗುಣಲಕ್ಷಣಗಳನ್ನ ಹೊಂದಿದೆ. ಅದರಲ್ಲಿ ಒಂದು ಸೋಷಲ್ ಇಂಟರಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸಾಮಾಜಿಕ ಸಂವಹನ ಮತ್ತು ಸಂವಹನ ಸಮಸ್ಯೆಗಳು ಅಂತ ಕರಿತಾ ಹೋಗ್ತೀವಿ. ಸಂವಹನ ಅಂದ ತಕ್ಷಣ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಒಂದು ಮಗುಗೆ ತಾನು ಮಾತಾಡೋದಕ್ಕೆ ಕಷ್ಟ ಆಗ್ಬೋದು, ತನ್ನ ಒಂದು ಬಯಕೆಗಳು, ನೀಡ್ಸ್, ಅಗತ್ಯಗಳನ್ನ ಅರ್ಥೈಸೋದಕ್ಕೆ ಬೇರೆಯವರಿಗೆ ಕಷ್ಟಪಡ್ಬೋದು. ಮಗು ತನಗೇನು ಬೇಕು ಅಂತ ಹೇಳಲಿಕ್ಕಾಗದೇ ಇರ್ಬೋದು. ಅದರ ಜೊತೆಗೆ ಬೇರೆಯವರು ಹೇಳಿದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ಬೋದು ಆ ಒಂದು ಮಗು. ಅಂದರೆ ಇದೊಂಥರ ಹೇಗೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಅಂದರೆ ಈ ಬಾಡಿ ಲ್ಯಾಂಗ್ವೇಜ್ ಕೂಡ ಮಗುಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು, ಆಗದೇ ಇರ್ಬೋದು. ಬೇರೆಯವರ ಒಂದು ಅಭಿರುಚಿ ಅಥವಾ ಭಾವನೆಗಳನ್ನ ಕೂಡ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ತನ್ನ ಅಭಿರುಚಿ ಭಾವನೆಗಳನ್ನ ಕೂಡ ವ್ಯಕ್ತಪಡಿಸಲಿಕ್ಕೆ ಮಗುಗೆ ಸಾಧ್ಯನೂ ಕೂಡ ಇಲ್ಲದೆ ಇರ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ರೆಸ್ಟ್ರಿಕ್ಟೆಡ್ ಆ್ಯಂಡ್ ರಿಪಿಟೇಟಿವ್ ಪ್ಯಾಟರ್ನ್ ಆಫ್ ಬಿಹೇವಿಯರ್ಸ್, ಇಂಟ್ರೆಸ್ಟ್ ಆರ್ ಆಕ್ಟಿವಿಟೀಸ್. ಮತ್ತೆ ಹೇಳ್ತೀನಿ, ರೆಸ್ಟ್ರಿಕ್ಟೆಡ್ ಆ್ಯಂಡ್ ರಿಪಿಟೇಟಿವ್ ಪ್ಯಾಟರ್ನ್ಸ್ ಆಫ್ ಬಿಹೇವಿಯರ್ಸ್, ಇಂಟ್ರೆಸ್ಟ್ ಆರ್ ಆಕ್ಟಿವಿಟೀಸ್. ಆಸಕ್ತಿ ಇರುವ ನಡವಳಿಕೆ ಮತ್ತು ಚಟುವಟಿಕೆಗಳಲ್ಲಿ ನಿರ್ಬಂಧಿತ ಮತ್ತು ಪುನರಾವರ್ತಿತ ಮಾದರಿಗಳು ಅಂತ ನಾವು ಹೇಳ್ಬೋದು. ಅಂದರೆ ಯಾವುದೋ ಒಂದು ಆ್ಯಕ್ಟಿವಿಟೀಸ್ನ ಅಥವಾ ಒಂದು ಚಟುವಟಿಕೆನ ಪದೇ 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 ಮಾಡ್ತಾ ಇರೋದು ಮಗು. ಲೆಟ್ಸ್ ಎ ಫಾರ್ ಎಕ್ಸಾಂಪಲ್, ಕೈ ಯಾವಾಗಲೂ ಬಡಿತಾನೆ ಇರೋದು, ಅಥವಾ ತಲೆ ಬಡ್ಕೊಳ್ತಾನೇ ಇರೋದು, ತಲೆ ಚಚ್ಕೊಳ್ತಾನೆ ಇರೋದಾಗಿರ್ಬೋದು, ಅಥವಾ ಕಾಲಿನ ತುದಿಯಲ್ಲಿ ನಿಂತ್ಕೊಂಡು ಓಡಾಡ್ತಾ ಇರೋದು, ಅದೇ ರೀತಿಯಾದ ಮೂಮೆಂಟ್ನ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಕೈನ ಆರ್ಮ್ಸ್ನ ಮೂವ್ ಮಾಡ್ತಾನೇ ಇರೋದು, ಹ್ಯಾಂಡ್ ಫ್ಲ್ಯಾಪಿ ಕೈ ಹೊಡಿತಾನೇ ಇರೋದು ಯಾವಾಗಲೂ. ಈ ರೀತಿ ಕೆಲವೊಂದು ರಿಪೀಟೆಡ್ ಬಿಹೇವಿಯರ್ಸ್ನ ನಾವು ನೋಡ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಒಂದು ರೀತಿಯಾದ ಹ್ಯಾಂಡ್ ಫ್ಲ್ಯಾಪಿಂಗ್ ಆ್ಯಂಡ್ ಟೋ ವಾಕಿಂಗ್ ಅಂತ ಹೇಳಿದೆ. ಇನ್ನೊಂದು ಪ್ಲೇಯಿಂಗ್ ವಿತ್ ಟಾಯ್ಸ್ ಇನ್ ಆ್ಯನ್ ಅನ್ಕಾಮನ್ ವೇ. ಇವಾಗ ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ಒಂದು ಕಾರ್ನ ಕೊಟ್ಟಾಗ ಆ ಕಾರಲ್ಲಿ ಎಲ್ಲ ಸಾಮಾನ್ಯ ಮಕ್ಕಳು ಆಟಾಡೋದಕ್ಕಿಂತ ಈ ಕಾರ್ ಜೊತೆಗೆ ಬೇರೆ ರೀತಿಯಾದ ಒಂಥರ ಒಂದ್ರ ಮೇಲೆ ಒಂದು ಕಾರ್ ಇಡ್ತಾ ಹೋಗೋದು, ಒಂಥರ ಅನ್ಕಾಮನ್ ವೇನಲ್ಲಿ ಮಗು ಆಟಾಡ್ತಾ ಹೋಗುತ್ತೆ. ಅಂದರೆ ಒಂದು ರೀತಿ ವಿಶಿಷ್ಟವಾದ ವೇನಲ್ಲಿ ಮಗು ಮಾತಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು ನಾವು ನೋಡ್ತಾ ಹೋಗ್ತೀವಿ. ಮಾತಾಡುವಾಗ್ಲೂ ಅಷ್ಟೇ ಒಂದು ರೀತಿಯಾದ ಒಂದು ಆಡ್ ಪ್ಯಾಟ್ರನ್ಸ್ ಇರುತ್ತೆ, ಏರಳಿತಾ ಇರುತ್ತೆ ಧ್ವನಿಯಲ್ಲಿ, ಜೋರಾಗಿ ಕಿರ್ಚ್ಬಿಡೋದು ಒಂದೇ ಸಲ, ಕೆಲವೊಂದು ಸತಿ ಟಪ್ ಅಂತ ಒಂದು ಪಿಚ್ ಕೆಳಗಡೆ ಎಳೆಯೋದು. ಈ ರೀತಿ ಮಾತಾಡುವಾಗ ಒಂದು ಏರಳಿರ್ತಾ ತುಂಬ ಇರುತ್ತೆ. ನಾರ್ಮಲ್ ಸ್ಪೀಚ್ ಮಗುನಲ್ಲಿ ನಾವು ಕಡಿಮೆ ನೋಡ್ತಾ ಹೋಗ್ತೀವಿ. ಮತ್ತು ಒಂದು ರೀತಿಯಾದ ಒಂದು ಟಚ್ಚಿಂಗ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ವಿಚಿತ್ರವಾದ ಒಂದು ವರ್ತನೆಗಳು ಮಗುನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮತ್ತು ಒಂದು ರೀತಿಯಾದ ಎಲ್ಲ ಜನಾಂಗದಲ್ಲೂ ಕೂಡ ನಾವು ಈ ಒಂದು ಸಿಂಪ್ಟಮ್ಸ್ನ ನಾವು ನೋಡ್ಬೋದು. ಎಲ್ಲ ಜನಾಂಗದಲ್ಲಾಗಿರ್ಬೋದು ಅಥವಾ ಎಲ್ಲ ಸಾಮಾಜಿಕ ಆರ್ಥಿಕ ಗುಂಪಿನಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಾಗಿರ್ಬೋದು, ಮಕ್ಕಳುಗಳಲ್ಲಾಗಿರ್ಬೋದು, ಈ ಒಂದು ಆಟಿಸಮ್ ಸ್ವಲೀನತೆ ಅನ್ನೋದು ನಾವು ನೋಡ್ಬೋದು. ಇಂಥ ಮಗುಗೆ ಬರುತ್ತೆ, ಇಂಥ ಜನಾಂಗಕ್ಕೆ ಬರುತ್ತೆ ಅಂತ ಎಲ್ಲೂ ಕೂಡ ಇಲ್ಲ. ಯಾವುದೇ ಜನಾಂಗ ಆಗಿರ್ಬೋದು, ಯಾವುದೇ ಕಲ್ಚರ್ ಆಗಿರ್ಬೋದು, ಯಾವುದೇ ಸಾಮಾಜಿಕ ಆರ್ಥಿಕ ಸ್ಥಿತಿಗೆ ಒಳಗಾಗಿರುವಂಥ ಮಗುನಲ್ಲಾಗಿರ್ಬೋದು ಈ ಸಮಸ್ಯೆ ಕಂಡುಬರ್ಬೋದು. ಇನ್ನು ಕೆಲವೊಂದು ಸಿಂಪ್ಟಮ್ಸ್, ಸೈನ್ ಏನು ಅಂದರೆ
People with ASD often have problems with social, emotional, and communication skills. They may repeat certain behaviors and might not want to change in their daily activities. Many people with ASD also have different ways of learning, paying attention or reacting to things. Signs of ASD begin during early childhood and typically last throughout a person's life. ನಾನು ಹೇಳಿರೋ ಹಾಗೆ ಅವ್ರಿಗೆ ಮೇಯ್ನಾಗಿ ಸಂವಹನ ಕೌಶಲ್ಯಗಳ ತೊಂದರೆಗಳು ತುಂಬ ಇರುತ್ತೆ. ಅವರ ಒಂದು ಭಾವನೆಗಳನ್ನ ಬೇರೆಯವ್ರಿಗೆ ಅರ್ಥೈಸಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಬೇರೆಯವ್ರು ಮಾತಾಡೋದನ್ನು ಕೂಡ ಬೇರೆಯವರ ಭಾವನೆಗಳನ್ನು ಕೂಡ ಆ ಮಗು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಮತ್ತು ಈ ಒಂದು ಶ್ರಮ ಅವರ ಒಂದು ದಿನನಿತ್ಯದ ಚಟುವಟಿಕೆಯಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಾದ ಒಂದು ಅಡಚಣೆ ಉಂಟು ಮಾಡ್ತಾ ಇರುತ್ತೆ. ಅವರ ಒಂದು ಕಲಿಕೆ ಆಗಿರ್ಬೋದು ಅಥವಾ ಒಂದು ಅವಧಾನ ಆಗಿರ್ಬೋದು, ಇದರಲ್ಲೆಲ್ಲನೂ ಕೂಡ ಕುಂಠಿತವಾದ ಒಂದು ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತು ಇದರ ಜೊತೆಗೆ ಈ ಒಂದು ಸಮಸ್ಯೆ ಯೂಶಲಿ ಪೂರ್ವ ಬಾಲ್ಯಾವಧಿಯಲ್ಲೇ ಕಂಡುಬರುತ್ತೆ. ಒಂದು ಸತಿ ಕಂಡು ಬಂದರೆ ಇದು ಜೀವನ ಪರ್ಯಂತ ಇರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಕೆಲವೊಂದು ಸೈನ್ಸ್ ಏನೇನು ನೋಡ್ಬೋದು ಅಂದರೆ, ದ ಇಂಡಿವಿಜುವಲ್ ವಿಲ್ ನಾಟ್ ಪಾಯಿಂಟ್ ಅಟ್ ಆಬ್ಜೆಕ್ಟ್ಸ್ ಥ್ರೂ ಶೋ ಇಂಟ್ರೆಸ್ಟ್, ನಾಟ್ ಲುಕ್ ಅಟ್ ಆಬ್ಜೆಕ್ಟ್ಸ್ ವೆನ್ another person points at them, have trouble relating to others or not have any interest in other people, avoid eye contact and want to be alone, have trouble understanding other people's feelings or talking about their own feelings, appear to be unaware when people talk to them but respond to other sounds, be very interested in people but not know how to play, how to talk or relate to them. ನಾ ಹೇಳಿರೋ ಹಾಗೆ ಯಾವುದೇ ರೀತಿಯಾದ ಒಂದು ಅಭಿರುಚಿ ಅನ್ನೋದು ಮಗುವಿನಲ್ಲಿ ಇರೋದಿಲ್ಲ. ಕೆಲವರು ಪಾಯಿಂಟ್ ಮಾಡಿ ಇದು ನೋಡು ಅಂತ ಹೇಳಿದ್ರು ಕೂಡ ಅದನ್ನು ನೋಡೋಲ್ಲ ಮಗು. ಒಂದೇ ರೀತಿ ಕೂತ್ಕೊಳ್ಳೋದು, ಒಂದೇ ರೀತಿ ಇರೋದು, ಯಾವುದರಲ್ಲೂ ಅಭಿರುಚಿ ತೋರಿಸ್ತಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಯಾವ ವ್ಯಕ್ತಿಗಳ ಜೊತೆಗೂ ಕೂಡ ಒಂದು ಇಂಟ್ರೆಸ್ಟ್ ಅನ್ನೋದು ಮಗುವಿನಲ್ಲಿ ಇರೋದಿಲ್ಲ. ಯಾರ ಜೊತೆಗೂ ಕೂಡ ಐ ಕಾಂಟ್ಯಾಕ್ಟ್ ಮಾಡಲ್ಲ. ಮಾತಾಡೋವಾಗ ಆಗಿರ್ಬೋದು ಅಥವಾ ಮಾತಾಡ್ಸೋವಾಗ ಆಗಿರ್ಬೋದು, ಅವ್ರ ಮುಖ ನೋಡಿ ಕಣ್ಣನ್ನು ನೋಡಿ ಅದು ಮಗು ಮಾತಾಡೋದೇ ಇಲ್ಲ. ಎಲ್ಲೋ ನೋಡಿಕೊಂಡು ಆಟ ಆಡಿಕೊಂಡು ಇನ್ನೇನೋ ಮಾಡಿಕೊಂಡು ಮಗು ಮಾತಾಡ್ತಾ ಹೋಗ್ಬೋದು. ಯಾವಾಗಲೂ ಒಬ್ಬಂಟಿಯಾಗಿರೋದಕ್ಕೆ ಮಗು ಬಯಸ್ತಾ ಹೋಗುತ್ತೆ. ಜನರ ಜೊತೆಗೆ ಮಗು ಇರಲಿಕ್ಕೆ ಸಹಜವಾಗಿ ಬಯಸೋದಿಲ್ಲ. ಮತ್ತು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ತನ್ನ ಭಾವನೆಗಳನ್ನ ಅರ್ಥೈಸೋಕ್ಕೂ ಕೂಡ ತುಂಬ ಕಷ್ಟಪಡ್ತಾ ಹೋಗುತ್ತೆ. ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಶಬ್ದಗಳಿಗೆ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಮಾಡ್ತಾ ಹೋಗುತ್ತೆ. ಮತ್ತು ವಿಚಿತ್ರವಾಗಿ ಆಟ ಆಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇದೆಲ್ಲ ಒಂಥರ ವಿಚಿತ್ರ ಅನ್ನಿಸ್ತಾ ಹೋಗುತ್ತೆ ಆ ಒಂದು ಮಗು ಮಾತಾಡುವಾಗ. ಇನ್ ದ ಸೆನ್ಸ್ ನಾರ್ಮಲ್ ಸ್ಥಿತಿಯಲ್ಲಿ ಮಗು ಇರೋದಿಲ್ಲ ಅಂತ ನಾವು ಹೇಳ್ಬೋದು. Repeat or echo words or phrases said to them, have trouble expressing their needs, not play pretended games, repeat actions over and over again, have trouble adapting when a routine changes, have unusual reactions to the way things smell, taste, look, feel or sound, lose skills they had once. Additionally, people with ASD are a greater risk for some medical conditions such as sleep problems, seizures and mental illness. So usually ಇವರು ಒಂದು ರೀತಿಯಾದ ಒಂದು ದೇ ವಿಲ್ ರಿಪೀಟ್ ದ ವರ್ಡ್ಸ್, ಪದೇ ಒಂದೇ ಪದಗಳನ್ನ ಎಕೋ ಆಗಿ ರಿಪೀಟ್ ಮಾಡ್ತಾ ಇರೋದಾಗಿರ್ಬೋದು. ಮತ್ತು ಎಲ್ಲ ಮಗುವೂ ಆಡುವಂತಹ ಆಟಿಕೆಗಳನ್ನ ಆಡದೇ ಇರ್ಬೋದು, ತನ್ನ ಅಗತ್ಯಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಿಳಿದೇ ಇರ್ಬೋದು. ಮತ್ತು ಒಂದು ರೀತಿಯಾದ ಒಂದು ವಿಚಿತ್ರವಾದ ಶಬ್ದಗಳನ್ನ ಮಗು ಮಾಡ್ಬೋದು, ಅಥವಾ ಶಬ್ದಗಳಿಗೆ ಅಥವಾ ವಾಸನೆಗೆ ಅಥವಾ ಒಂದು ದೊಡ್ಡದಾದ ಒಂದು ಜೋರಾದ ಶಬ್ದಕ್ಕೆ ಒಂಥರ ಅನ್ಯೂಶುವಲ್ ರಿಯಾಕ್ಷನ್, ವಿಚಿತ್ರವಾದ ಒಂದು ಪ್ರತಿಕ್ರಿಯೆನ ಮಗು ತೋರಿಸೋದಿರ್ಬೋದು. ಇದನ್ನು ನಾವು ನೋಡ್ಬೋದು. ಮತ್ತು ಯೂಶಲಿ ಹಿಂದೆ ಯಾವುದೋ ಒಂದು ಕೌಶಲ್ಯ ಇತ್ತು ಮಗುಗೆ, ಆದರೆ ಈಗ ಸಡನ್ನಾಗಿ ಆ ಕೌಶಲ್ಯ, ಆ ಒಂದು ಸ್ಕಿಲ್ ಇಷ್ಟನೇ ಆಗದೆ ಇರ್ಬೋದು. ತಕ್ಷಣ ಅದ್ರ ಬಗ್ಗೆ ಏನು ಗೊತ್ತಾಗ್ದೇ ಇಲ್ಲದೆ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಯೂಶಲಿ ಯಾವುದಾದ್ರೂ ಒಂದು ಚಟುವಟಿಕೆನ ಮತ್ತೆ ರಿಪೀಟ್ ಮಾಡ್ತಾನೇ ಇರೋದನ್ನು ಸಹಜವಾಗಿ ನಾವು ನೋಡ್ತಾ ಬರ್ತೀವಿ. ಇಂಥ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಈ ಒಂದು ಸ್ಲೀಪ್ ಪ್ರಾಬ್ಲಮ್ಸ್ ಅಥವಾ ನಿದ್ರೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ಅಥವಾ ಫಿಟ್ಸ್ ಅಂತ ಹೇಳ್ತೀವಿ ಆ ಸಮಸ್ಯೆ ಆಗಿರ್ಬೋದು, ಅಥವಾ ಮಾನಸಿಕ ತೊಂದರೆಗಳನ್ನ ನಾವು ಹೆಚ್ಚಾಗಿ ನೋಡ್ತಾ ಬರ್ತೀವಿ ಇಂಥ ಮಕ್ಕಳಲ್ಲಿ. ಇದಕ್ಕೆಲ್ಲ ಕಾರಣ ಏನು? ಕಾಸಲ್ ಫ್ಯಾಕ್ಟರ್. Usually there is no certain causal factor which is still under research, which is not understood clearly. It might be because of environmental, biogenic and genetic factor also, and some of the scientists agree that genes are one of the risk factor that can make a person more likely to develop ASD. Children who have a sibling with ASD are at a high risk
ಫಾರ್ ಹ್ಯಾವಿಂಗ್ ASD ಅಗೇನ್. ಇದಕ್ಕೆ ಇದೇ ಒಂದು ಕಾರಣ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾರಣ ಇದುವರೆಗೂ ತಿಳಿದಿಲ್ಲ. ಸಹಜವಾಗಿ ರಿಸರ್ಚ್ ಹೇಳೋ ಪ್ರಕಾರ ಪರಿಸರದಿಂದ ಬಂದಿರ್ಬೋದು, ಕೆಲವೊಂದು ಮುಂಚೆ ನಾನು ಹೇಳಿದ್ದೀನಿ ರಾಸಾಯನಿಕ ವಸ್ತುಗಳಿಂದ ಬಂದಿರ್ಬೋದು ಆ ಒಂದು ಪ್ರಸವಾವಧಿಯಲ್ಲಿ, ಅಥವಾ ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಗುಣಾಣುಗಳಿಂದ ಬಂದಿರ್ಬೋದು, ಅಥವಾ ಜೀನ್ಸ್ನಲ್ಲಿ ಒಬ್ಬ ತಮ್ಮನಿಗೆ ಈ ಒಂದು ಆಟಿಸಮ್ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಮಗುಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚು ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಇಂಡಿವಿಜುವಲ್ಸ್ ವಿತ್ ಸರ್ಟನ್ ಜೆನೆಟಿಕ್ ಕ್ರೋಮೋಸೋಮಲ್ ಕಂಡೀಷನ್ಸ್ ಆ್ಯಂಡ್ ಯೂಶಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವೆನ್ ಸಮ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಹ್ಯಾವ್ ಬಿನ್ ಲಿಂಕ್ಡ್ ವಿತ್ ದ ಹೈಯರ್ ರಿಸ್ಕ್ ಆಫ್ ASD. ಯೂಶಲಿ ಕೆಲವೊಂದು ವರ್ಣತಂತುಗಳ ಅಪಸಾಮಾನ್ಯತೆ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತಾಯಿ ಕೆಲವೊಂದು ಔಷಧಿಗಳನ್ನ ತಗೊಂಡಾಗ ಈ ರೀತಿ ಸೈಡ್ ಎಫೆಕ್ಟ್ ಆಗಿ ಸ್ವಲೀನತೆಗೆ ಕಾರಣ ಆಗ್ಬೋದು. ಇದರ ಜೊತೆಗೆ ಈ ಒಂದು ಸ್ವಲೀನತೆ ಅನ್ನೋದು ಮಗು ಹುಟ್ಟುವಾಗ ಸಡನ್ನಾಗಿ ಬರ್ಬೋದು, ಅಥವಾ ಹುಟ್ಟೋಕ್ಕಿಂತ ಮುಂಚೆ ಅಥವಾ ಹುಟ್ಟಿದ ತಕ್ಷಣ ಕೂಡ ಬರ್ಬೋದು ಅಂತ ನಾವು ಕೂಡ ಹೇಳ್ತೀವಿ. ದಟ್ ಈಸ್ ಇಟ್ ಮೈಟ್ ಅಕರ್ ಬಿಫೋರ್, ಡ್ಯೂರಿಂಗ್ ಆರ್ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್. ಚಿಲ್ಡ್ರನ್ ಬಾರ್ನ್ ಟು ಓಲ್ಡರ್ ಪೇರೆಂಟ್ಸ್ ಆರ್ ಅಟ್ ಹೈ ರಿಸ್ಕ್ ಫಾರ್ ಹ್ಯಾವಿಂಗ್ ASD. ಈ ASD ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಆಟಿಸಮ್ ಅಥವಾ ಸ್ವಲೀನತೆ ಅನ್ನೋದು ಯೂಶಲಿ ವಯಸ್ಸಾದ ತಂದೆ ತಾಯಿಗೆ ಅಥವಾ ವಯಸ್ಸಾದ ಮೇಲೆ ತೀರಾ ವಯಸ್ಸಾದ ನಂತರ ಒಂದು ಮಗುಗೆ ಜನನ ಕೊಟ್ಟಾಗ ಆಟಿಸಮ್ ಬರುವಂತಹ ಸಾಧ್ಯತೆ ಹೆಚ್ಚು ಅಂತಲೂ ಕೂಡ ಹೇಳ್ಬೋದು. ರಿಸರ್ಚರ್ ಹ್ಯಾಸ್ ಶೋನ್ ದಟ್ ಇಟ್ ಈಸ್ ನಾಟ್ caused by bad parenting and not caused by vaccines. ASD occurs in all racial, ethnic and socio-economic groups, 4 times more common among boys than among girls. Environmental factor such as exposure to certain virus or chemicals has a tendency towards autism. ಸೊ ಮುಂಚೆನೇ ಹೇಳಿರೋ ಹಾಗೆ ಕೆಲವೊಂದು ರಾಸಾಯನಿಕ ವಸ್ತುಗಳಿಂದನೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಹೆಚ್ಚಾಗಿ ಕಾಣೋದು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಿಗಿಂತ ಅಂದರೆ 4 ಪಟ್ಟು ಹೆಚ್ಚು ಗಂಡು ಮಕ್ಕಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮತ್ತು ಇದು ಇಂಥ ಜನಾಂಗಕ್ಕೆ, ಇಂಥ ಸಂಸ್ಕೃತಿಗೆ ಅಥವಾ ಇಂಥ ಸಾಮಾಜಿಕ ಆರ್ಥಿಕ ಸ್ಥಿತಿ ಗುಂಪಿಗೆ ಬರುವಂಥದ್ದು ಅನ್ನೋದು ಎಲ್ಲೂ ಇಲ್ಲ. ಯಾರಿಗೆ ಬೇಕಾದ್ರೂ ಕೂಡ ಈ ಒಂದು ಸಮಸ್ಯೆ ಉಂಟಾಗ್ಬೋದು. ಮತ್ತು ಇದು ಒಂದು ರೀತಿಯಾದ ಒಂದು ರಾಂಗ್ ಪೇರೆಂಟಿಂಗಿಂದ ಬರುತ್ತೆ. ತಂದೆ ತಾಯಿ ಸರಿಯಾಗಿ ಬೆಳೆಸಿಲ್ಲ ಮಗುನ, ಅದಕ್ಕೋಸ್ಕರ ಇದು ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬರೀ ಈ ಮುಂಚೆ ಹೇಳಿದ್ನಲ್ಲ ನಾನು, ಜೀನ್ಸಿಂದ ಬಂದಿರ್ಬೋದು, ಅಥವಾ ಕೆಲವೊಂದು ಕೆಮಿಕಲ್ಸಿಂದ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗಿರುವಂಥ ಒಂದು ಸಮಸ್ಯೆ ಆಗಿರ್ಬೋದು. Certain complications of pregnancy seem to be associated with the higher incidence of autism, such as uterine bleeding, vaginal infection and use of contraceptives during conceptions. A possible factor is major stress during the 24th to 28th weeks of pregnancy, which may deform the developing brain. ಇದಕ್ಕೆ ಇನ್ನು ಕೆಲವೊಂದು ಕಾರಣಗಳು ರಿಸರ್ಚ್ ಹೇಳೋ ಪ್ರಕಾರ, ಒಂದು ಗರ್ಭಾಶಯದ ರಕ್ತಸ್ರಾವದಿಂದ ಕೂಡ ಆಗಿರ್ಬೋದು, ಯೋನಿ ಸೋಂಕುಯಿಂದನೂ ಕೂಡ ಆಗಿರ್ಬೋದು ತಾಯಿನಲ್ಲಿ, ಮತ್ತು ಗರ್ಭಧಾರಣೆಯ ಸಮಯದಲ್ಲಿ ಗರ್ಭ ನಿರೋಧಕಗಳ ಬಳಕೆಯಿಂದನೂ ಕೂಡ ಈ ಒಂದು ಸ್ವಲೀನತೆ ಅನ್ನೋದು ಕೂಡ ಬರ್ಬೋದು. ಮತ್ತು ಇನ್ನೊಂದು, ಈ ಒಂದು 24ನೇ ವಾರದಿಂದ 28ನೇ ವಾರದಲ್ಲಿ ಒಂದು ಮಗು ತಾಯಿಯ ಗರ್ಭದಲ್ಲಿರುವಾಗ ಆ ಒಂದು ಹಂತದಲ್ಲಿ, ಆ ಒಂದು ವಾರದಲ್ಲಿ ತಾಯಿ ಹೆಚ್ಚು ಪ್ರಮುಖವಾದ ಒಂದು ಒತ್ತಡಕ್ಕೆ ಒಳಗಾದ್ರೂ ಕೂಡ ಈ ಸ್ವಲೀನತೆ ಅನ್ನೋದು ಬರುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳ್ಬೋದು. ಹೇಗೆ ನಾವು ಇದನ್ನು ಕಂಡುಹಿಡ್ಬೋದು? ಡಯಾಗ್ನೋಸಿಂಗ್ ಫ್ಯಾಕ್ಟರ್. Early diagnosis and treatment are important to reducing the symptoms of autism. There is no medical test for autism. It is diagnosed based on observing how the child talks and acts in comparison to other children of the same age. ಇದಕ್ಕೆ ಯಾವುದೇ ರೀತಿಯಾದ ಒಂದು ಟೆಸ್ಟ್ ಅನ್ನೋದಿರೋದಿಲ್ಲ. ಮಗು ಬೇರೆ ಒಂದು ಮಗುಗೆ ಕಂಪೇರ್ ಮಾಡಿದಾಗ ಸಹಜವಾಗಿ ಭಿನ್ನತೆಗಳು ಕಂಡು ಬಂದಾಗ ಈ ಮಗುವಿನಲ್ಲಿ ಆಟಿಸಮ್ ಇದೆ ಅನ್ನೋದು ನಾವು ಸಹಜವಾಗಿ ನೋಡ್ತಾ ಹೋಗ್ಬೋದು. Trained professionals typically diagnose autism by talking with the child and asking questions of parents and other caregivers. Some autistic children can be taught to speak, read and write. Behavioral therapy can help them learn basic social skills, thus help control problem behavior. ಕೆಲವೊಂದು ವರ್ತನಾ ಚಿಕಿತ್ಸೆಯಿಂದ ಈ ಒಂದು ಸಮಸ್ಯೆನ ಕಡಿಮೆ ಮಾಡ್ಬೋದು. ಕೆಲವೊಂದು ಸಾಮಾಜಿಕ ಕೌಶಲ್ಯಗಳನ್ನ ಕಲಿಯೋ ಹಾಗೆ ಹೆಲ್ಪ್ ಮಾಡ್ಬೋದು ವರ್ತನಾ ಚಿಕಿತ್ಸೆಯಿಂದ. ಇದರ ಜೊತೆಗೆ ಟೀಚರ್ ಅಥವಾ ಟ್ರೈನ್ಡ್ ಪ್ರೊಫೆಷನಲ್ಸ್ ಈ ಒಂದು ಮಗುಗೆ ಕೆಲವೊಂದು ಕ್ವಶನ್ಸ್ನ ಕೇಳಿ, ಅಥವಾ ಮಗುನ ನೋಡ್ಕೊಳ್ತಿರುವಂತಹ ಪೋಷಕರಾಗಿರ್ಬೋದು, ಕೇರ್ ಗಿವರ್ಸ್ ಆಗಿರ್ಬೋದು, ಇವರಿಗೆ ಕೆಲವೊಂದು ಮಾಹಿತಿಗಳನ್ನ ಕೇಳಿ ಇದರಿಂದ ಆಟಿಸಮ್ ನಿಜವಾಗ್ಲೂ ಇದೆಯಾ ಒಂದು ಮಗುಗೆ ಅನ್ನೋದನ್ನು ನಾವು ತಿಳಿತಾ ಹೋಗ್ಬೋದು. ಮೇನಾಗಿ ಆ ಒಂದು ಮಗು ಜೊತೆ ಮಾತಾಡಿದ್ರೆ ಸಾಕು ಗೊತ್ತಾಗುತ್ತೆ ಮಗುನಲ್ಲಿ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಕೊನೆಗೆ ನಾವು ಬಂದ್ವಿ ರಿವಿಷನ್ಗೆ.
Developmental disabilities are severe long-term problems. ASD is a complex developmental condition that involves persistent challenges in social interaction. The effects of ASD and the severity of symptoms are different in each person. Autism spectrum disorder is also 3 to 4 times more common in boys than in girls. Special interaction and communication problems, restricted and repetitive patterns of behavior, interest, or activities. Individuals with certain genetical or chromosomal conditions have a greater chance for having ASD. Environmental factors such as exposure to certain viruses or chemicals has tendency towards autism. Children born to older parents are at great risk for having ASD. Behavioral therapy can help them learn basic social skills. Early diagnosis and treatment are important to reducing the symptoms of autism. ಸೊ ಇಲ್ಲಿವರೆಗೂ ನಾನು ಬೆಳವಣಿಗೆಯ ವಿಕಲತೆಯಲ್ಲಿ ಅಥವಾ ಬೆಳವಣಿಗೆಯ ಒಂದು ಸಮಸ್ಯೆಯಲ್ಲಿ ಆಟಿಸಮ್ ಅಥವಾ ಸ್ವಲೀನತೆ ಬಗ್ಗೆ ನಾನು ಹೆಚ್ಚು ಮಾಹಿತಿನ ಕೊಟ್ಟಿದ್ದೀನಿ. ಸ್ವಲೀನತೆ ಅಂದ್ರೇನು, ಇದಕ್ಕೆ ಕಾರಣಗಳು ಏನೇನು, ಮತ್ತು ಇದರ ಒಂದು ಚಿಹ್ನೆ ಹೇಗಿರುತ್ತೆ, ಹೇಗೆ ನಾವು ಇದನ್ನು ತಡಿಬೋದು ಅಥವಾ ಹೇಗೆ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು.